ಇನ್ನು ಗದಗದ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ. ಆದರೆ ಈ ಕಾರ್ಯಕ್ಕೆ ಈಗ ಮಾಜಿ ಸಚಿವ ಅಪಸ್ವರ ಎತ್ತಿದ್ದಾರೆ. ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಮಾಜಿ ಸಚಿವ ಎಸ್ ಪಾಟೀಲ್ ಅವರು. ಸ್ಥಳಕ್ಕೆ ಭೇಟಿ ನೀಡಿದ್ರು, ಮಾತಾಡಿದ್ರು. ಯಂತ್ರೋಪಕರಣ ಬಳಸಿ ನಿಧಿ ಶೋಧ ಮಾಡಿ ಸುಮ್ಮನೆ ಮಣ್ಣು ಅಗೆಯೋದನ್ನ ಬಿಟ್ಬಿಡಿ. ಭೂಮಿಯಲ್ಲಿರುವ ಸಂಪತ್ತು ಪತ್ತೆ ಮಾಡಬೇಕು, ಅದಕ್ಕೆ ಮಷಿನ್ನ ತಗೊಂಡು ಬನ್ನಿ. ಸುಮ್ಮನೆ ಹಣ ಯಾಕೆ ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳಿ ಕಿಡಿಕಾರಿದ್ರು. ಮಷಿನ್ ಬಳಸಿದ್ರೆ ಮನೆಗಳಲ್ಲೂ ಕೂಡ ಬಂಗಾರ ಸಿಗುತ್ತೆ. ಇಲ್ಲಿ ಪತ್ತೆ ಮಾಡುವಂಥ ಈ ಭೂಮಿ ಒಳಗಡೆ ಅಡಗಿರುವಂಥದ್ದು ಏನಿದೆ ಅನ್ನೋವಂಥದ್ದನ್ನು ಪತ್ತೆ ಮಾಡುತ್ತಲ್ಲ, ಆ ಮಿಷನನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಆ ಯಂತ್ರವನ್ನು ತಂದು ನೀವು ಇಲ್ಲಿ ಫಸ್ಟು ನೋಡಿ, ಅದಾದಮೇಲೆ ಅಲ್ಲಿ ಅಗಿಬಹುದು ಅನ್ನೋದು ಎಸ್ ಪಾಟೀಲ್ ಅವರ ಮಾತು. ಗ್ಯಾರಂಟಿ ಸಿಗ್ತಾ ಅಂತ ಐತೆ ಇಲ್ಲ, ಮತ್ತು ಬೇರೆ ಕಡೆ ಇದ್ರೂ ಇವು ಬಂದವು. ಈಗೆಲ್ಲ ಭೂಮಿಯಿಂದೆಲ್ಲ ಹೇಳುವಂಥ ಒಂದು ಮ್ಯಾಲಿಂದ ಹೇಳ್ತಾರೆ, ಭೂಮಿಯಿಂದ ಹೇಳುವಂಥ ಮಷಿನ್ ಸ್ಯಾಟಲೈಟ್ ಮುಖಾಂತರ ಸ್ಯಾಟಲೈಟ್ ಮುಖಾಂತರ ಅದನ್ನು ಪ್ರಯೋಗ ಮಾಡಿ ನಮ್ಮ ಲಕ್ಕುಂಡಿ ಎಲ್ಲರ ಮನೆಗೆ ಸಿಗ್ತವೆ. ಇಲ್ಲಿ ನಮ್ಮ ಲಕ್ಕುಂಡಿ ಈಗ ಒಂದು ಹಿಂಗೈತೆ. ನಮ್ಮ ಇದು ಶ್ರೀಮಂತ ಊರು, ಬಂಗಾರದ ಹಾಗೆ ಅತಿ ಮಬ್ಬೆ ಬಂಗಾರದ ನಾಣ್ಯಗಳನ್ನು ತಯಾರು ಮಾಡಿದ್ರೆ ಇಲ್ಲೇ ಸಾಗುತ್ತಂತ. ಎಲ್ಲರೂ ಶ್ರೀಮಂತ ಊರಿದೆ. ಈಗೊಂದು ಆಗೈತಿ ಬಡವ್ರ ಮನೆಗೆ ಸಹಿತ ಬಂಗಾರ ಅದಾವ. ಇನ್ನೇನು ಕೊಳ್ತೀವಿ ಬಂಗಾರನಿಂದ? ಅದು ದೊಡ್ಡ ಒಂದು ಇದು. ಅದರ ಒಂದು ಸ್ವಲ್ಪ ಹಿಂದೆ ಬರ್ರಿ ಸರ, ಅದರ ಒಂದು ಸ್ವಲ್ಪ ಹಿಂದೆ. ಶರಣರ ನಾಡಿದು, ಅದರಲ್ಲಿ ನಮ್ಮ ಲಕ್ಕುಂಡಿ ಶರಣರ ಬೀಡು, ಶರಣೆಯರ ಬೀಡು, ಅತಿಮಬ್ಬೆಯ ನಾಡು. ಇಂಥ ನಾಡಿನಲ್ಲಿ ಬಹುಶಃ ಆ ಹುಡುಗನ ತಾಯಿ, ಅಮ್ಮ, ಮೂವರು ಇಂಥ ಒಂದು ತ್ಯಾಗ ಮನೋಭಾವ ಮಾಡಿರೋದಂತೂ ಭಾಳ ಇವತ್ತು ಇಡೀ ನಮ್ಮ ಅನುಕೂಲಕ್ಕೆ ಇದು ಮಾರ್ಗದರ್ಶನ. ಅದರಲ್ಲಿ ನಮ್ಮ ಗದಗ ಜಿಲ್ಲೆಗೆ ಲಕ್ಕುಂಡಿಗೆ ಭಾಳ ಕೀರ್ತಿ ತಂದಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈಗ ಪ್ರಾಮಾಣಿಕತೆಯಿಂದ ನಿಧಿ ಕೊಟ್ಟಂಥ ಕುಟುಂಬಕ್ಕೆ ಎಷ್ಟು ಕೊಟ್ಟರು ಕಡಿಮೆ. ಸರ್ಕಾರದಿಂದ ಇನ್ನೂ ಕೊಡಬೇಕಾದ್ದೆಲ್ಲ ಕೊಡಬೇಕು. ಬರೀ 5 ಲಕ್ಷ ಮನಿ ಆಗೋದಲ್ಲ, ಇನ್ನಿಷ್ಟು ಕೊಡಬೇಕು ಅಂತ ಹೇಳಿ. ಎಷ್ಟು ಕೊಡ್ಬೋದ್ರಿ ಅಂದಾಜು? ಈಗ 5ನೇ ಒಂದು ಭಾಗ ಕೊಡಬೇಕು ಅಂತ ನೋಡು, ನಾನು ಹೇಳೋದು ಕೇಳಿರಲಿ. ಸರ್ಕಾರ ಒಂದು ಏನರ ಮಾಡಿಂದ ಅದನ್ನು ಎಲ್ಲದಕ್ಕೂ ಕೊಡ್ಬೇಕು. ನಾಳೆ ಎಚ್ಚರಿಂದ ಸುಮ್ಮನೆ ನಾನು ಏನರ ಹೇಳ್ತದೆ, ಯಾಕೆ ಒಂದು 50 ಲಕ್ಷ ಕೊಟ್ಬಿಟ್ರೆ ಮತ್ತೊಂದು ಮನೆ ಹಾಕತ್ತೆ, ಆ ಹೆಣ್ಮಳಿಗೆ ಇರ್ಲಿಕ್ಕೆ ಏನೇನು ಬೇಕು ವ್ಯವಸ್ಥೆ ಮಾಡಬೇಕು.